ಲಕ್ಷ್ಮೀ ದೇವಿ ಹಾಗೂ ದುರ್ಗಾದೇವಿ ಹಾಗೂ ದ್ಯಾಮವ್ವ ದೇವಿಯರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಮಾರ್ಚ್ 2026 ಮಾರ್ಚ್ 10ನೇ ತಾರೀಕಿನಂದು ಗ್ರಾಮ ದೇವಿಯರ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ಈ ಕಮಿಟಿ ಸೇರಲಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಮೊದಲು 5 ವಾರ ಹಿಡಿಯುವಂಥ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಹಿರಿಯರು ನೇಮಿಸಿದ್ದಾರೆ. ಅದೇ ಪ್ರಕಾರ ಫೆಬ್ರವರಿ 3/2/2026ನೇ ತಾರೀಕು ಮೊದಲನೇ ವಾರ, ಮಂಗಳವಾರ 10/2/2026 ಎರಡನೇ ವಾರ, ಮಂಗಳವಾರ 17/2/2026 ಮೂರನೇ ವಾರ ಹಾಗೂ ಶುಕ್ರವಾರ 20/2/2026 ನಾಲ್ಕನೇ ವಾರ, ಮಂಗಳವಾರ 24/2/2026 ಐದನೇ ವಾರ. ಈ ಪ್ರಕಾರವಾಗಿ ಮೊದಲು ದೇವಿಯರ ಉಡಿ ತುಂಬು ಕಾರ್ಯಕ್ರಮದ ಜೊತೆಗೆ ವಾರವನ್ನು ಹಿಡಿದು ಗ್ರಾಮದ ಎಲ್ಲ ದೇವತೆಗಳನ್ನ ಶಾಂತಿಪೂರ್ವಕವಾಗಿ ಈ ವಾರವನ್ನು ನೆರವೇರಿಸಲಾಗುವುದು. ಆ ನಂತರ 10ನೇ ತಾರೀಕಿಗೆ ಮಾರ್ಚ್ 10ನೇ ತಾರೀಕು ಉಡಿ ತುಂಬು ಕಾರ್ಯಕ್ರಮ ಹಾಗೂ ರಥೋತ್ಸವ. ಈ ರಥೋತ್ಸವವು ಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಹನುಮಂತ ದೇವರ ದೇವಸ್ಥಾನಕ್ಕೆ ಪ್ರಥಮವಾಗಿ ಮೊದಲನೇ ದಿವಸ ಹೋಗಿ ಅಲ್ಲಿ ಸ್ಥಾಪನೆಗೊಳ್ಳುತ್ತದೆ. ಅದೇ ಪ್ರಕಾರ ಬುಧವಾರ 11/3/2026 ರಥೋತ್ಸವ ಹನುಮಂತ ದೇವರ ಗುಡಿಯಿಂದ ಉದ್ದಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಸ್ಥಾಪನೆಯಾಗುವುದು ಸಾಯಂಕಾಲ 4ರ ನಂತರ. ಅದೇ ಪ್ರಕಾರ ಗುರುವಾರ 12/3/2026 ರಥೋತ್ಸವ ಉದ್ದಮ್ಮ ದೇವಿ ದೇವಸ್ಥಾನದಿಂದ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಸ್ಥಾಪನೆಗೊಳ್ಳುವುದು. ಅದೇ ಪ್ರಕಾರ ಶುಕ್ರವಾರ ಗುಡಿ ದೇವಸ್ಥಾನದಿಂದ ಲಕ್ಷ್ಮೀ ಗುಡಿಗೆ ಸ್ಥಾಪನೆಯಾಗಿ ಹಾಗೂ ಶನಿವಾರ ದಿನಾಂಕ ಕಳಸ ಇಳಿಸುವ ಕಾರ್ಯಕ್ರಮ ಇರುತ್ತದೆ. ಈ ಪ್ರಕಾರವಾಗಿ ಜಾತ್ರಾ ಕಾರ್ಯಕ್ರಮವನ್ನ ಗುರು ಹಿರಿಯರು ಹಾಗೂ ಗ್ರಾಮದ ಎಲ್ಲ ನಾಗರಿಕರು ನೇಮಿಸಿರುತ್ತಾರೆ. ಹಾಗೂ ಎಲ್ಲಿ ತೇರು ಸ್ಥಾಪನೆಗೊಳ್ಳುತ್ತದೆ ಅಲ್ಲಿ ದಿನಾಲು ಮತ್ತು ಪ್ರಸಾದ ವ್ಯವಸ್ಥೆ ಇರುತ್ತದೆ ಅಂತ ಕಮಿಟಿಯವರು ನಿರ್ಣಯ ತೆಗೆದುಕೊಂಡಿರ್ತಾರೆ.